ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನಗೆ ಗೊತ್ತು, ನನ್ನ ತಂಗಿ ಮುದ್ದು ರಾಜ್ಕುಮಾರಿ. ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ. ನಿನ್ಗೆ ಏನು ಬೇಕೋ ಎಲ್ಲ ಕೊಡ್ಸೋದು ನನ್ನ ಜವಾಬ್ದಾರಿ. ನಮ್ಮ ಮಧ್ಯೆ ಏನು ಬರೋದಿಲ್ಲ, ಬರೋದಕ್ಕೂ ನಾನು ಬಿಡಲ್ಲ. ಕ್ಯೂಟ್ ಲೇಡೀಸ್. ನೀವಿಬ್ರು ಯಾವಾಗ ಕಿತ್ತಾಡ್ತೀರಾ, ಯಾವಾಗ ಒಂದಾಗ್ತೀರಾ ಹೇಳೋದಕ್ಕೆ ಆಗೋದಿಲ್ಲ. ನಿಮ್ಮಿಬ್ರ ಮಧ್ಯ ಬಂದವ್ರ ಗತಿ ದೇವ್ರೇ ಗತಿ. ನೀವಿಬ್ರು 100 ವರ್ಷ ಹೀಗೆ ಖುಷಿಯಾಗಿ ನಗ್ತಾ ಇರಿ. ಯಾರ ಕಣ್ಣು ನಿಮಗ್ ಬೀಳ್ಬಾರ್ದು. ಭಕ್ತಿಯಿಂದ ದೇವ್ರ ಪೂಜೆ ಮಾಡೋದು, ನನಗೆ ಒಳ್ಳೇದಾಗ್ಲಿ ಅಂತ ನೀನು ಕೇಳ್ಕೊಳ್ಳೋದು, ದೇವರು ಅದಕ್ಕೆ ಅಸ್ತು ಅಂತ ಹೇಳೋದು, ಇದೇ ತಾನೇ ಈ ಹಬ್ಬದ ಆಶಯ ಅಂತ ಇವನು ಬೋಗಳ್ತಾ ಇದ್ದದ್ದು. ಹಬ್ಬ ಇವತ್ತು. ಹಬ್ಬದ ದಿನ ಹೀಗೆ ದೇವ್ರ ಮುಂದೆ ನಿಂತು ಬಣ್ಣ ಬಣ್ಣದ ಸುಳ್ಳುಗಳನ್ನ ಹೇಳ್ತಾ ಇರೋದನ್ನ ದೇವ್ರು ಕ್ಷಮಿಸ್ಬೋದು. ಆದ್ರೆ ನಾನು ಸುಳ್ಳು ನುಡಿಯೋ ನಾಲ್ಗೆನ ಕತ್ತರಿಸೋಷ್ಟು ಕೋಪ ಬರುತ್ತೆ. ಇದ್ರಲ್ಲಿ ಸುಳ್ಳು ಏನಿದೆ ಹೇಳಿ? ನನ್ನ ಸಾವಿಗೆ ಬೆರಳಲ್ಲೇ ದಿನ ಎಣಿಕೆ ಮಾಡ್ತಾ ಇರೋ ನೀನು ಅವನು ನನಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ತಾ ಇದ್ದೆ. ಇದನ್ನ ನಾನು ನಂಬಬೇಕು. ನಾನು ಆಡಿದ ಮಾತು ಇಬ್ಬರಿಗೂ ತಟ್ಟಿದೆ ಅಂದ್ರೆ ನಿಮ್ಮಿಬ್ಬರ ಲೆಕ್ಕಾಚಾರ ಒಂದೇ. ಒಂದು ಪಕ್ಷ ಇವಳನ್ನಾದ್ರೂ ನಂಬಬಹುದು, ಸಾಸಿವೆ. ಆದ್ರೆ ನೀನಿದೆಯಲ್ಲ, ನಗತಾನೆ ಚುಚ್ಚಬೇಕು. ನಿನ್ನ ಉಪವಾಸದ ನಾಟಕ ಎಲ್ಲ ಮುಗಿದಿದ್ರೆ ಬೇಗ ಪೂಜೆ ಮುಗಿಸ್ತೀನಿ, ಆಶೀರ್ವಾದ ಮಾಡಿ. ಬೇಜಾರು ಮಾಡ್ಕೋಬೇಡಿ, ಅಪ್ಪ ನಿಮ್ಮಿಬ್ಬರನ್ನೂ ಒಪ್ಕೋತಾರೆ. ಬಾಯ್ಲಿ ನಾನು ಇಲ್ಲೇ ಫೋಟೋ ತಗೋತೀನಿ. ಸ್ಮೈಲ್. ಫೋಟೋ ಶೂಟ್ ಬೇರೆ ದಿನ ಮಾಡಿದ್ರಾಯ್ತು. ಈಗ ಅಣ್ಣ ಬಂದೆ. ಬಂಗಾರಿ, ನೀನ್ ಶಾಂತಿ ಅಜ್ಜಿಗೆ ಫೋನ್ ಮಾಡ್ಬೇಕು ಅಂತ ಹೇಳ್ದೆ, ಮಾಡ್ಲೇ ಇಲ್ಲ. ಅಯ್ಯೋ ಹೌದಲ್ವೇನೋ, ನಾನು ಮರ್ತೇ ಬಿಟ್ಟೆ. ನಮ್ಮನೆ ಪೂಜೆ ತೋರಿಸ್ತೀನಿ ಅಂತ ಹೇಳಿದ್ದೆ ಅವ್ರಿಗೆ. ಪ್ಲೀಸ್ ಕೊಡ, ವಿಡಿಯೋ ಕಾಲ್ ಮಾಡ್ಕೊಡ. ಅವ್ರ ಹತ್ರ ಇರೋದು ಚಿಕ್ಕ ಮೊಬೈಲ್ ಅಲ್ವಾ ಬಂಗಾರಿ? ನಿನಗೆ ಮಾಡ್ಕೊಡು. ಯಾಕೋ ಸುಮ್ಮನೆ ನಿಂತ್ಬಿಟ್ಟೆ, ಮಾಡ್ಕೊಡು. ಇವ್ರು ಎಲ್ಲಿ ಹೋದ್ರು? ಸರಿಯಾದ ಟೈಮ್ ಕೈ ಕೊಡ್ತಾರೆ. ಅತ್ತಿಗೆ ಅವ್ನು ಬೇಕು ಅಂತ ಹೀಗೆ ಮಾಡ್ತಾನೆ. ವಾವ್, ಇಟ್ಸ್ ಬ್ಯೂಟಿಫುಲ್. ನೀನು ನನಗೆ ಎಷ್ಟೇ ಕಾಸ್ಟ್ಲಿ ಗಿಫ್ಟ್ ಕೊಟ್ಟರು, ನಿನ್ನ ಜೀವನಾನೇ ನನ್ನ ಕೈಗಿಟ್ರು, ನಾನು ನಿನ್ನ ಕ್ಷಮಿಸೋ ಮಾತೇ ಇಲ್ಲ. ನಿನ್ನ ಕೈ ಕಟ್ಟಿರೋ ರಾಖಿನೇ ಒಂದಿನ
ನಿನ್ನ ಕೈ ಕಟ್ ಹಾಕೋ ಹಗ್ಗ ಆಗುತ್ತೆ. ಆದ್ಯಂತರ ಇದೆ ದೇವಿ ಆದಿಶಕ್ತಿ. ಏನ್ ನೋಡ್ತಾ ನಿಂತಿದ್ಯಾ? ಹೋಗು ನಿತ್ಯನ್ ಕರಿ. ಕರ್ಣ ಸರ್ ವಿಡಿಯೋ ಕಾಲ್ ಮಾಡ್ತಿದ್ದಾರೆ. ಹಾಯ್ ನಿಧಿ, ಚೆನ್ನಾಗಿದ್ಯಾ? ಹಾ, ನಾನ್ ಚೆನ್ನಾಗಿದ್ದೀನಿ. ನೀವು? ಬೊಂಬಾಟ್. ಮೋಡ್ಜಡಿ ಹತ್ರ ಮಾತಾಡೋಣ ಅಂತ ಫೋನ್ ಮಾಡಿದೆ. ಇಲ್ಲೇ ಇದ್ದಾರೆ, 1 ನಿಮಿಷ ಕೊಟ್ಟೆ. ಅಜ್ಜಿ ತಗೋ. ಏನೇ ಫೋನು. ಯಾರು? ಏನೇ ಹಾಲ್ಕವ್ವ, ಫೋನ್ ಒಳಗಡೆನೆ ಬಂದ್ಬಿಟ್ಟಿದ್ಯಾ? ಹ್ಞೂ, ಮತ್ತೆ ನಿನ್ನ ಹತ್ರ ಮಾತಾಡ್ಬೇಕು ಅಂದ್ರೆ ಹೇಗ್ ಬೇಕಾದ್ರೂ ಬರ್ತೀನಿ. ಅಯ್ಯಯ್ಯೋ ಬೇಡಮ್ಮ, ನನ್ನ ಕೈ ನೋಡು ಹೆಂಗಾಗಿದೆ. ನಾನು ಈ ಕೈಯಲ್ಲಿ ಫೋನ್ ಮುಟ್ಟೋದು, ಅದೇನಾದ್ರೂ ಕರೆ ಆಗೋದು, ನೀನ್ ನನ್ನ ಮೇಲೆ ರೇಗಾಡೋದು. ಯಾಕೆ ಬೇಕದೆಲ್ಲ? ನೀನ್ ಇಟ್ಕೊ, ನಾ ಮಾತಾಡ್ತೀನಿ. ಅದಕ್ಕಿಂತ ಬೇರೆ ಏನೇ ಕೆಲಸ ಇದೆ ನಿಂಗೆ? ಸರಿಯಾಗಿ ಇಟ್ಕೋ. ನಿನ್ ಫ್ರೆಂಡ್ ಕಾಯ್ತಾ ಇದಾರೆ, ಮಾತಾಡೋ. ಮೋಡ್ಜಡೆ, ನಮ್ಮನೆ ಪೂಜೆ ಹೇಗಿದೆ ಅಂತ ಹೇಳು. ಅಪ್ಪಬ್ಬಾ, ಎಷ್ಟು ಚೆನ್ನಾಗಿದೆಯೇ. ಆ ಮಂಟಪದ ಪಕ್ಕದಲ್ಲಿ ಏನಾದ್ರೂ ನಿನ್ನನ್ನು ಕೂರಿಸ್ಬಿಟ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ನೋಡಿದಷ್ಟೇ ತೃಪ್ತಿ ಆಗತ್ತೆ ನನಗೆ. ನೋಡಿದ್ಯಾ ಅಣ್ಣ, ಆ ಹುಡುಗಿಗೆ ಅವಳ ಅಜ್ಜಿನೇ ದಾಳ. ಬಿಟ್ರೆ ನಮ್ಮಮ್ಮ ಅವಳನ್ನೇ ಸೊಸೆ ಮಾಡ್ಕೊಳ್ಳೋದಂತೂ ಗ್ಯಾರಂಟಿ. ರಾಖಿ ಕಟ್ಸಿ ಉಸಿರು ಕಟ್ಸೋ ಮಾತಾಡಬೇಡ, ಸುಮ್ಮನೆ ಇರು. ಅವ್ರೇನಾದ್ರೂ ನಮ್ಮ ಮನೆಗೆ ಹತ್ರ ಆದ್ರೆ ಕಟ್ಟೋ ಉಸಿರು ನಂದಾಗಿರುತ್ತಣ್ಣ. ನಿಜವಾಗ್ಲು ಬರೀ ದೇವ್ರು ಮಾತ್ರ ಅಲ್ಲ, ಮನೆಯವರೆಲ್ಲ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ. ಕರ್ಣ ಸರ್ ಯಾಕೆ ಮನೆಯವರಿಂದ ದೂರ ಇರ್ತಾರೆ? ಏನಿರ್ಬೋದು? ಕರ್ಣ, ರಾಖಿ ಕಟ್ಟಿಸ್ಕೊಳ್ಳೋದಿಲ್ವಾ? ರಾಧಿಕಾ, ಅವನಿಗೆ ರಾಖಿ ಕಟ್ಟೆ. ಅಣ್ಣಂಗೆ ರೆಡಿ ಮಾಡ್ತಿರೋದು. ಅಣ್ಣ ಅಲ್ಲಿ ಯಾಕೋ ನಿಂತಿದ್ಯಾ? ಬಾರೋ. ಅಣ್ಣ ಬಾ, ಯಾಕೆ ಇಲ್ಲಿ ನಿಂತಿದ್ಯಾ? ಸಂಜಯ್ ಬೇಕು ಬೇಕು ಅಂತಾನೆ ರಾಖಿನ ಬೆಂಕಿಗೆ ಬೀಳ್ಸ್ದಂಗಿದೆ. ಕರ್ಣ ಸರ್ ಬೆನ್ನಿಂದ ಈ ಮನೇಲಿ ಇಷ್ಟೊಂದೆಲ್ಲ ಪಿತೂರಿ ಮಾಡ್ತಿದ್ದಾರೆ. ಮಾಡಿ ಇದನ್ನೆಲ್ಲ ಹೇಗೆ ಸರಿ ಮಾಡಬೇಕು ಅಂತ ನನಗೆ ಗೊತ್ತು.